ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಕ್ಕಾಪಟ್ಟೆ ಆರ್ಡರ್ ಇದ್ದಿದ್ದರಿಂದ ನನಗೆ ಯಾವುದೇ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸಾರಿ ಫಾರ್ ದ್ಯಾಟ್. ಯೂಶ್ವಲಿ ಹಬ್ಬ ಮುಗಿದ ಮೇಲೆ ಆರ್ಡರ್ ಕಡಿಮೆ ಇರುತ್ತೆ, ಬಟ್ ಈ ಸಲ ಹಬ್ಬ ಮುಗಿದ ತಕ್ಷಣವೇ ಮಾರನೇ ದಿವಸದಿಂದನೇ ಆರ್ಡರ್ಗಳು ನೋಡಿ ಈ ಥರ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಗೊಜ್ಜವಲಕ್ಕಿ, ಚಕ್ಲಿ ಹಾಗೆ ಸೇವ್ ರೆಡಿ ಮಿಕ್ಸು ತುಂಬ ಚೆನ್ನಾಗಿ ಮೂವ್ ಆಯಿತು ಈ ಸಲ. ಹಾಗೆ ಕಸ್ಟಮರ್ಸ್ ರಿಕ್ವೆಸ್ಟ್ ಮೇಲೆ ಗೊಜ್ಜವಲಕ್ಕಿನ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಸಂಪ್ರದಾಯದ ಅತ್ಯಂತ ಪುರಾತನ ಅಥವಾ ಪ್ರಾಚೀನ ಅಡುಗೆಗಳಲ್ಲಿ ಗೊಜ್ಜವಲಕ್ಕಿ ಒಂದು. ಎಲ್ಲ ರೀತಿಯ ಸೀಸನ್ನಲ್ಲಿ ಹಾಗೂ ಎಲ್ಲ ವಯಸ್ಸಿನ ಜನಗಳು ಅತ್ಯಂತ ಇಷ್ಟವಾಗಿ ತಿನ್ನುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನಾನು ಒಂದು ಅಳತೆಯಷ್ಟು ರೆಡಿ ಮಿಕ್ಸ್ ಗೊಜ್ಜವಲಕ್ಕಿನ ತೊಗೊಂಡಿದ್ದೀನಿ. ಸೊ ನಾನು ಇವಾಗ ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ದೀಕ್ಷಾ ಎಂಟರ್ಪ್ರೈಸಸ್ನ ರೆಡಿಮಿಕ್ಸ್ ಗೊಜ್ಜವಲಕ್ಕಿ ತೊಗೊಂಡಿದ್ದೀನಿ. ಈಗ ಅದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 1:1 ರೇಷಿಯೋದಲ್ಲಿ ತೊಗೊಂಡ್ರೆ ತುಂಬ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ 1:2 ರೇಷಿಯೋದಲ್ಲಿ ತೊಗೊಂಡಿದ್ದೀನಿ. ನೋಡಿ, ಫಸ್ಟ್ ಹಿಂಗೆ ಕಲಿಸಿದಾಗ ಸ್ವಲ್ಪ ನಿಮಗೆ ವಾಟರಿ ಕನ್ಸಿಸ್ಟೆನ್ಸ್ ಅನಿಸುತ್ತೆ, ಬಟ್ 2 ಮಿನಿಟ್ಸ್ ಇದನ್ನು ಕ್ಲೋಸ್ ಮಾಡಿ ಇಡಬೇಕು. ಸೊ ಇಲ್ಲಿ ನಾವು ಯಾವುದೇ ವಾಟರ್ನ ಬಾಯ್ಲ್ ಮಾಡಿಲ್ಲ, ಹಾಗೆ ಯಾವುದು ಒಗ್ಗರಣೆನೂ ಕೊಟ್ಟಿಲ್ಲ. ಸಿಂಪಲ್ಲಾಗಿ ರೆಡಿ ಮಿಕ್ಸ್ನ ತೊಗೊಂಡು ಅದಕ್ಕೆ 1:2 ರೇಷಿಯೋದಲ್ಲಿ ವಾಟರ್ನ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಾದರೆ 1:1 ರೇಷಿಯೋದಲ್ಲಿ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟರೆ ನಿಮಗೆ ಗೊಜ್ಜವಲಕ್ಕಿ ರೆಡಿ ಆಗುತ್ತೆ. ಏನೂ ಮಾಡೋಕ್ಕೆ ಮೂಡಿಲ್ಲದೆ ಇದ್ದಾಗ ಅಥವಾ ಬೆಳಗ್ಗೆ ಲೇಟಾಗಿ ಎದ್ದಾಗ ಇಮಿಡಿಯೇಟಾಗಿ ಎಲ್ಲೋ ಹೊರಗೆ ಹೋಗಬೇಕಾಗುತ್ತೆ ಅಂದಾಗ ಇದನ್ನು ನೀವು ಬಾಕ್ಸಲ್ಲಿ ಈ ಥರ ನೀರು ಹಾಕಿ ಕಲಿಸ್ಬಿಟ್ಟು 1 ಸ್ಪೂನ್ ತೊಗೊಂಡು ಹೋದರೆ 1-2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಆನ್ ದ ವೇ ನೀವು ದಾರಿನಲ್ಲಿ ಇದನ್ನು ತಿನ್ಬೋದು. ನೋಡಿ, 2 ಮಿನಿಟ್ಸ್ ಆದ ತಕ್ಷಣ ಈ ಥರ ಗಟ್ಟಿಯಾಗಿ ಅದು ಉಪ್ಪಿಟ್ಟಿದ ಥರ ಕಾಣಿಸುತ್ತೆ ನಮಗೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಉದುರುದ್ರ ಆಗಿರುವಂತಹ ಗೊಜ್ಜವಲಕ್ಕಿ ಸವಿಯಲು ಸಿದ್ಧ ಆಗಿದೆ. ನಿಮಗೆ ಟೈಮ್ ಇತ್ತು ಅಂದರೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಗ್ರೌಂಡ್ನಟ್ನ ಹಾಕಿ ಒಗ್ಗರಣೆನ ಕೊಟ್ಟರೆ ತುಂಬ ರುಚಿಯಾಗಿರುವಂತಹ ಗೊಜ್ಜವಲಕ್ಕಿ ರೆಡಿಯಾಗುತ್ತೆ. ಇದಕ್ಕೆ ಬೇಕಾದರೆ ನಾವು ಕಾಯಿ ತುರಿ, ಕ್ಯಾರೆಟ್ ತುರಿ ಎಲ್ಲನೂ ಸೇರಿಸ್ಕೋಬೋದು. ಎಲ್ಲ ಏಜ್ ಗ್ರೂಪ್ ಅವರು ತಿನ್ಬೋದು. ಹಾಗೆ ಹೆವಿ ಮೀಲ್ಸ್ ಆದಾಗ ನೈಟ್ ನಮಗೆ ಲೈಟಾಗಿ ಏನಾದ್ರು ತೊಗೋಬೇಕು ಅಂದಾಗ ಸೊ ಈ ಥರ ಗೊಜ್ಜವಲಕ್ಕಿನ ರೆಡಿ ಮಾಡ್ಕೋಬೋದು. ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲದೆ ಇರೋದ್ರಿಂದ ಎಲ್ಲ ರೀತಿಯ ಪೂಜೆಗೆ ಅಥವಾ ಉಪಹಾರಕ್ಕೆ ಇದು ಸಲ್ಲುತ್ತೆ. ನೋಡಿ, ಈ ಬೌಲಲ್ಲಿ ಒಗ್ಗರಣೆ ಹಾಕಿರುವಂತಹ ಗೊಜ್ಜವಲಕ್ಕಿನ ರೆಡಿ ಮಾಡಿದ್ದೀನಿ. ಸಣ್ಣ ಮಕ್ಕಳು ಸಹ ಇನ್ಸ್ಟೆಂಟಾಗಿ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. 1:1.5 ರೇಷಿಯೋದಲ್ಲಿ ನೀವು ಪ್ರಿಪೇರ್ ಮಾಡಿದ್ರೆ ತುಂಬ ಉದುರುದ್ರಾಗಿರುವಂತಹ ಗೊಜ್ಜವಲಕ್ಕಿ ರೆಡಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.